ಕಲ್ಲೇ ತಿಳಿಸೆಯ ನಿನ್ನ ಬಿಡೆಯೋ ಎಂದಿಗೂ ನೀ ನನ್ನ ಜೀವ ಎಂದಿಗೂ. ಈ ಕಪ್ಪಿ ಸೈನ್ಯ ಬಂತು ನೋಡೆ. ಏಯ್ ಏನೇ ಕಿಸಿತಾ ಇದ್ಯಾ? ನಾನೇನ್ ಜೋಕರ್ ತರ ಕಾಣಿಸ್ತಾ ಇದೀನ? ಏನು ಹುಡುಗಿ ಅಂತ ಸುಮ್ನೆ ಇದ್ರೆ ಜಾಸ್ತಿ ಆಯ್ತು ನಿಂದು. ಏನೋ ಏನೇ ಗೀನೆ ಅಂತ್ಯಾ? ನಾನೇ ನಿನ್ ಹೆಂಡತಿ ಅನ್ಕೊಂಡಿದ್ಯಾ? ಮರ್ಯಾದೆ ಕೊಟ್ಟು ಮಾತಾಡೋ. ಮರ್ಯಾದೆ ಕೊಟ್ಟು ಮಾತಾಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಸ್ಟೂಪಿಡ್! ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಇದೇನ್ ಕ್ಲಾಸ್ ರೂಮ್ ಅನ್ಕೊಂಡಿದ್ರಾ ಇಲ್ಲ ಕಲಾಸಿಪಲ್ ಮಾರ್ಕೆಟ್ ಅನ್ಕೊಂಡಿದ್ರಾ? ರೇ ಮಿಸ್ಟರ್, ನೀನ್ ಕಾಲೇಜಿಗೆ ಬರೋದು ಓದೋದಕ್ಕ ಇಲ್ಲ ಹುಡುಗಿಯರ ಜೊತೆ ಜಗಳ ಆಡೋದಕ್ಕ? ಸರ್ ಅವಳೇ ಸರ್ ಕಿಂಡಲ್ ಮಾಡಿದ್ದು. ಲೋ ಮುಚ್ಚಯ್ಯ ಬಾಯಿ. ಕಾಲೇಜ್ನಲ್ಲಿ ಕೊಡೋ ಬಿಟ್ಟಿ ಸೀಟು, ಸರ್ಕಾರದವ್ರು ಕೊಡೋ ಸ್ಟೈಫಂಡ್ ಹಣವನ್ನ ತಿಂದು ಕೊಬ್ಬ ಹೋಗ್ಬಿಟ್ಟಿದ್ಯಾ ನೀನು. ಮನೇಲಿ ತಂದೆ ತಾಯಿಂದ್ರು ನನ್ನ ಮಗ ಚೆನ್ನಾಗಿರ್ಲಿ ಚೆನ್ನಾಗಿ ಓದ್ಲಿ ಅಂತ ಕಷ್ಟಪಟ್ಟು ದುಡ್ದು 3 ಹೊತ್ತು ಕೂಳು ಹಾಕ್ತಾರೆ. ದನ ತಿಂದಾಗ ತಿಂದು ಇಲ್ಲಿ ಬಂದು ನಮ್ ತಲೆ ತಿಂತೀರಾ? ನೋಡ ಇಲ್ಲಿ ಇದೇನ್ ಪುಸ್ತಕನೇನೋ? ಬೀದಿನಲ್ಲಿ ಪೇಪರ್ ಆಯೋರು ಪೇಪರ್ನ ಚೆನ್ನಾಗಿ ಜೋಡಿಸಿಟ್ಕೊಂಡಿರ್ತಾರೆ. ನೀ ನೋಡು ಸೂಜಿ ದಾರ ಪೋಣಿಸ್ಕೊಂಡು ಹುಲ್ಕೊಂಡ್ ಬಂದಿದ್ಯಾ. ಯಾಕೆ ಸರ್ ಬಡವ್ರ ಮಕ್ಳು ಯಾರು ಓದ್ಬಾರ್ದು ಅಂತ ರೂಲ್ಸ್ ಇದೆ? ಬಡವ ನೀ ಮಡಗ್ದಂಗಿರೋ ಅಂತ ನಾಲ್ಕ ಸಂಪಾದನೆ ಮಾಡಿ ತಂದೆ ತಾಯಿ ಕೂಳು ಹಾಕೋದ್ ಬಿಟ್ಟು ಇಲ್ಲಿ ಬಂದು ನನ್ ರೂಲ್ಸ್ ಮಾತಾಡ್ತಾ ಇದ್ಯಾ? ಎಷ್ಟೋ ಧೈರ್ಯ ನಿನ್ಗೆ? ಗೆಟ್ ಔಟ್ ಫ್ರಮ್ ದಿಸ್ ಕ್ಲಾಸ್. ಏನ್ ಮಾಮ್ ಇನ್ನೂ ಅದೇ ತಲೆ ಬಿಸಿಲು ಯಾಕಿದ್ಯಾ? ಬಿಟ್ಟಾಕೋ. ಹೆಂಗೋ ಬಿಟ್ಟಾಕಾಗತ್ತೆ? ಹೆಂಗ್ ಬಿಟ್ಟಾಕ್ತ್ಯಾ? ಹಳೆ ಬಟ್ಟೆ ಅರ್ಕಲ್ ಪುಸ್ತಕ ಇಟ್ಕೊಂಡವ್ರು ಯಾರು ಓದ್ ಪಾಸ್ ಆಗ್ಲೇ ಇಲ್ವಾ? ಎಷ್ಟು ಜನ ಗೌರ್ಮೆಂಟ್ ಅವ್ರು ಕೊಡೋ ಸ್ಕಾಲರ್ಶಿಪ್ ಅಲ್ಲಿ ಓದ್ತಾ ಇಲ್ಲ? ಎಷ್ಟು ಜನ ಮನೆಯಲ್ಲದೆ ಬೀದಿ ತಿಪ್ಪದ ಕೆಳಗೆ ಕುತ್ಕೊಂಡು ಓದವ್ರೆ. ಎಷ್ಟು ಕೀಳಾಗಿ ಮಾತಾಡ್ತಾನ ಮಚ್ಚ ಅವನು. ಎಲ್ಲ ನೀನ್ ಹುಡ್ಕದ್ ಮಾಮು? ತಗೋ ಬುಕ್ಕು. ಏನು ಎಲ್ಲಿಂದನೋ ಬಂತು ನಿಂಗೆ ಹೊಸ ಬುಕ್ಕು? ಎಲ್ಲಿಂದನೋ ಬಂದಿಲ್ಲ. ನಿನ್ ವಿಲನ್ ಇದ್ದಾಳಲ್ಲ ಪದ್ಮ, ಅವಳು ನಿನಗ್ ಕೊಡು ಅಂತ ಕೊಟ್ಟಿದ್ದಾಳೆ. ಏ ಮಾಮು, ಎಲ್ಲಾ ಪೇಜು ಕರೆಕ್ಟ್ ಆಗಿದೆ ನೋಡ್ಕೊಳೋ. ಲವ್ ಲೆಟರ್ ಅನ್ನೋದು ಇದೇನು ಅಂತ. ನನ್ ಮಗನೇ ಬಿಟ್ಟ ಅಂದ್ರೆ ನೀನ್ ಯಾಕೋ ತಗೊಂಬಂದೆ? ಅವ್ಳು ಕೊಟ್ಟ ತಕ್ಷಣ ಅವಳ ಮಕ್ಕದ ಮೇಲೆ ಬಿಸಾಕ್ ಬರಕ್ ಆಗ್ತಿರ್ಲಿಲ್ವ ನಿಂಗೆ? ಹೇ ಪದ್ದು, ಅಲ್ ನೋಡೆ, ನೀನ್ ಬುಕ್ ಕೊಟ್ಟಿದ ತಕ್ಷಣ ಹಿಂದೆನೆ ಹೇಗ್ ಜೊಲ್ ಸುರ್ಸ್ಕೊಂಡ್ ಬರ್ತಾ ಇದಾನೆ. ನೀ ಸ್ವಲ್ಪ ಬಾಯಿ ಮುಚ್ಕೊಂಡು ಕೂತ್ಕೋತಿಯಾ? ಇವತ್ತು ಕಾಲೇಜಲ್ಲಿ ನಡೆದಿದ್ದ ಇನ್ಸಿಡೆಂಟ್ ನೆನ್ಸ್ಕೊಂಡ್ರೆ ಪದ್ದು ಅವ್ನು ನಿನ್ನ ಎಲ್ಲೂ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ದಾನೆ. ಏಯ್ ಏನು ಮಾತಾಡ್ಬೇಡ, ಸೈಲೆಂಟ್ ಆಗಿ ಹೋಗೋಣ. ಅವನ್ನ ನೋಡ್ತಾ ಇದ್ರೆ ಗ್ಯಾರಂಟಿ ರೋಡಲ್ಲೇ ಅಡ್ಡ ಹಾಕೋ ತರ ಇದೆ. ಯಾರಾದ್ರೂ ನೋಡಿದ್ರೆ ಏನ್ ಗತಿ? ನಾನ್ ಬರ್ತೀನಿ. ನಾನು ಬರ್ತೀನಿ. ಬರ್ತಾನ ಇಲ್ವಾ? ಬರ್ಲಿ ಬಿಡು, ನನಗೇನ್ ಭಯ. ನಾನ್ ಯಾಕೆ ಅವ್ನ್ ಹೆದರ್ಲಿ? ಏಯ್ ಏನ್ ಅನ್ಕೊಂಡಿದ್ಯಾ ನೀನ್? ನನ್ನ ಚಪ್ಪರ್ ನನ್ ಮಗ ಅನ್ಕೊಂಡಿದ್ಯಾ? ಬೇವರ್ಸಿ ನನ್ ಮಗ ಅನ್ಕೊಂಡಿದ್ಯಾ? ನಿನ್ ಪುಸ್ತಕ ಕೊಟ್ಟ ತಕ್ಷಣ ನಿನ್ನೆ ಜೊಲ್ಸಿಸ್ಕೊಂಡ್ ಬರ್ತೀನಿ ಅನ್ಕೊಂಡ್ಬಿಟ್ಟಿದ್ಯಾ? ಅವತ್ ನೋಡಿದ್ರೆ ಜಾತ್ರೆಲಿ ಎಲ್ಲಾರ ಮುಂದೆ ಒಂದ್ ಕಪಾಳು ಕೊಡ್ದೆ, ಮನೇಲಿರೋರ್ನೆಲ್ಲ ಬೀದಿಗೆ ಹೇಳ್ದೆ. ಇಷ್ಟ ಬಂದಂಗ್ ನೋಡೋದು, ಇಷ್ಟ ಬಂದಂಗ್ ರೇಗ್ಸೋದು, ಏನೇ ಅನ್ಕೊಂಡಿದ್ಯಾ ನಾನಂದ್ರೆ? ಹಾ ಲೇ ಬಿತ್ರಿ, ಈ ಡ್ರಾಮಾ ಎಲ್ಲ ನನ್ನ ಹತ್ರ ಆಡ್ಬೇಡ, ಬೇರೆ ಯಾವನ ಹತ್ರ ಆದ್ರೂ ಇಟ್ಕೋ. ನಾನು ಬಡವನೇ ಇರ್ಬೋದು, ಗುಣದಲ್ಲಿ ಶ್ರೀಮಂತ ಕಣೆ. ಕೈ ನೋಡು
ಗುದ್ದ ಅಂದ್ರೆ ಮಕ ಮುದ್ದೆ ಆಗ್ಬಿಡ್ಬೇಕು. ನೋಡಕ್ ಅಂದ ಚಂದ ಇದ್ರೆ ಸಾಲ್ದು, ಅದಕ್ ತಕ್ಕಂತೆ ಹೆಣ್ತಾನ ಇರ್ಬೇಕು. ಇನ್ನೊಂದ್ಸಲ ನೋಡೋದಾಗ್ಲಿ ರೇಗ್ಸೋದಾಗ್ಲಿ ಉಚಿತರ ಅದು ಇದು ತಂದ್ಕೊಡೋದನ್ನ ಮಾಡ್ದೆ ಹಾಕ್ಬಿಡ್ತೀನಿ. ಒಂದೇ ಏಟು ತಲೆ 2 ಹೋಳ ಬಿಡ್ಬೇಕು. ಹೌದು, ನನಗ್ ಹುಚ್ಚೆ. ದಿನ ನಿನ್ನ ಒಂದ್ಸಲನಾದ್ರೂ ನೋಡೋ ಹುಚ್ಚು. ನಾನ್ ರೇಗ್ಸಿ ನಿನ್ ಜೊತೆ ಮಾತಾಡ್ಸೋ ಹುಚ್ಚು. ನಾನ್ ನಿನ್ನ ನೋಡ್ದಾಗ ನೀನು ನನ್ನ ನೋಡ್ಲಿ ಅನ್ನೋ ಹುಚ್ಚು. ಯಾಕೆಂದ್ರೆ ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ. ನಿನ್ ಹೃದಯದಲ್ಲಿ ನಾನಿದ್ದೀನಿ. ನಿನ್ ಹೃದಯ ಮುಟ್ ನೋಡ್ಕೊ. ಹೇ ಕೊಳ್ಕ, ನನ್ ಮನ್ಸೇ ನಿನಗೆ ಕೊಟ್ಟಿದ್ದೀನಿ ಅಂದ್ಮೇಲೆ ಇನ್ ಪುಸ್ತಕ ಕೊಡೋದ್ರಲ್ಲಿ ಏನ್ ತಪ್ಪು? ನೀನ್ ನನ್ನ ಬಜಾರಿ ಅಂದೆ ಅಲ್ಲ? ಹೌದು, ನಾನ್ ಬಜಾರಿನೇ. ಈ ಬಜಾರಿ ಯಾವತ್ತಿದ್ರು ಈ ಬಂಗಾರಿಗೇನೆ. Whoa,